ನಮಸ್ಕಾರ, ನಾನು ಶುಭಾ. ಖಾಲಿಯಾಗಿರೋ ನೈಲ್ ಪಾಲಿಷ್ನು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಕ್ಕೆ ಹೋಗಲ್ಲ. ಮೊದಲನೇ ಟಿಪ್ಸು, ನಾವು ಗೂಡು ತೆಗಿಯೋ ಕಡ್ಡಿ ಇಲ್ಲ ಪೊರಕೆನೇ ಬರುತ್ತಲ್ಲ ಪ್ಲಾಸ್ಟಿಕ್ದು, ಇದರಲ್ಲಿ ಒಂದು ಕಡ್ಡಿ ಕಟ್ ಮಾಡ್ಕೊಬಿಡಬೇಕು. ಮತ್ತು ಸ್ಟ್ರಾ ಆಗಲಿ ಇಲ್ಲ ಸಣ್ಣದ ಪೈಪು, ಪೆನ್ನದ ರೀಪಿಲ್ ಆಗೋದ್ಮೇಲೆ ಇರುತ್ತಲ್ಲ, ಯಾವುದಾದ್ರೂ ತಗೋಬೋದು. ನಾನು ಈ ಥರ ಸ್ಟ್ರಾ ಇದನ್ನೇ ತಗೊಂಡಿದ್ದೀನಿ. ಇದನ್ನು ಅದರೊಳಗಡೆ ಸೇರಿಸ್ಬಿಟ್ಟು ಅದೆಷ್ಟು ಉದ್ದ ಇದೆಯೋ ಅಷ್ಟುದ್ದ ಕಟ್ ಮಾಡ್ಕೊಬಿಡಿ. ಇವಾಗ ಮೂರನ್ನೂ ನೋಡಿ ಈ ಥರ ಹಿಡ್ಕೊಂಡು ಬೆಂಕಿಯಲ್ಲಿ ಸ್ವಲ್ಪ ಸುಟ್ಟಬೇಕು. ಹಿಂದ್ಗಡೆ ಸುಟ್ಟುಬಿಟ್ಟು ಈ ಥರ ಒತ್ತುಬಿಟ್ಟಿದ್ದೀನಿ ಬಟ್ಟೆಯಲ್ಲಿ. ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊಳ್ಳೋರು ಮೊದಲು ಸೂಜಿನ ಹಾಕ್ಬಿಡ್ಬೇಕು. ಮತ್ತು ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಇದರೊಳಗಡೆಗೆ ದಾರ ಹಾಕ್ಬಿಟ್ಟು ಸೂಜಿನ ಎಳ್ದಿದ್ದೀರಂದರೆ ತುಂಬ ಸುಲಭವಾಗಿ ಸೂಜಿ ಒಳಗೆ ದಾರ ಬರುತ್ತೆ. ಸ್ವಲ್ಪ ವಯಸ್ಸಾಗಿರೋರಿಗೆ ಕೈಯೆಲ್ಲ ವೈಬ್ರೇಷನ್ ಇರುತ್ತಲ್ಲ, ಅಂಥವ್ರು ಈ ಥರದ್ದು ಮಾಡಿ ಇಟ್ಕೊಬಿಟ್ರೆ ಅಂತೂ ತುಂಬಾ ಸುಲಭ. ಸೆಕೆಂಡ್ ಟಿಪ್ಸು, ಬೇವಿನ ಸೊಪ್ಪು ಎಲೆ ಮಾತ್ರ ನಾನು ಬಿಡಿಸ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸ್ವಲ್ಪ ಬೇವಿನ ಎಲೆ ತಗೋಬೇಕು. ಇದನ್ನು ಕುಟ್ಟಣಿಗೆ ಹಾಕ್ಬಿಟ್ಟು ಮೊದಲು ಕುಟ್ಬಿಡಿ. ಇಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊತೀರಂದರೆ ಮಿಕ್ಸಿ ಜಾರ್ಗೆ ಬೇಕಾದ್ರೆ ಹಾಕ್ಕೋಬೋದು. ನೀವು ಬಳಸ್ದಿರ ಇರೋ ಅಂತಹ ಬಾಣಲಿ ಇಲ್ಲ ಪಾತ್ರೆ ಚಿಕ್ಕದು ಯಾವುದಿದ್ರೆ ಇದರೊಳಗಡೆಗೆ ನಾನು ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ. ನೀವು ಕೊಕೊನೆಟ್ ಆಯಿಲ್ ಇದ್ದರೆ ಇದನ್ನೇ ಬೇಕಾದ್ರೆ ತಗೋಬೋದು. ಸಾಸಿವೆ ಎಣ್ಣೆ ಇಲ್ಲ ಅಂದರೆ ಇದರೊಳಗಡೆಗೆ ಬೇವಿನ ಸೊಪ್ಪು ಕುಟ್ಟಿಟ್ಟಿರ್ತೀವಲ್ಲ ಇದನ್ನು ಮತ್ತು ಒಂದು 4-5 ಲವಂಗ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು. ನೋಡಿ, ಸ್ವಲ್ಪ ಆಯಿಲ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ. ಇದನ್ನು ಬಿಸಿ ಇದ್ದಾಗೆ ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ದೇವ್ರಿಗೆ ಬಳಸೋದಕ್ಕೆ ನಾವು ಕರ್ಪೂರ ಇಟ್ಟಿರ್ತೀವಲ್ಲ, ಒಂದು 4 ಕರ್ಪೂರ ಪುಡಿ ಮಾಡಿ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಬಿಸಿ ಇರುತ್ತಲ್ಲ ಆಯಿಲು, ಕರ್ಪೂರ ಎಲ್ಲ ನೀಟಾಗಿ ಕರಗಿಬಿಟ್ಟಿದೆ ನೋಡಿ. ತಣ್ಣಗಾದ್ಮೇಲೆ ಗುಡ್ ನೈಟ್ ಇಲ್ಲ ಆಲ್ಔಟ್ಗೆ ನಾವು ಲಿಕ್ವಿಡ್ ಬಳಸ್ತೀವಲ್ಲ, ಈ ಲಿಕ್ವಿಡ್ ಬಾಟಲ್ ಒಳಗೆ ಇದನ್ನು ಹಾಕ್ಬಿಟ್ಟು ನೀವು ರಾತ್ರಿ ಟೈಮಲ್ಲಿ ನಿಮ್ಮ ರೂಮಲ್ಲಿ ಹಾಕಿದ್ದೀರಂದರೆ ಒಂದು ಸೊಳ್ಳೆ ಕೂಡ ಬರಲ್ಲ. ಯಾರಿಗೆ ಕೆಮಿಕಲ್ ಪ್ರಾಡಕ್ಟ್ ಬೇಡ, ಚಿಕ್ಕ ಮಕ್ಕಳಿದ್ದಾರೆ ಅನ್ನೋರು ಒಂದ್ಸತಿ ಇದನ್ನು ಟ್ರೈ ಮಾಡಿ. ಮೂರನೇ ಟಿಪ್ಸು, ನಾವು ಬಟ್ಟೆ ಎಲ್ಲ ತಂದಾಗ ಈ ಥರ ಕವರ್ ಕೊಟ್ಟಿರ್ತಾರೆ. ಈ ಕವರ್ನು ಮೊದಲು ನೀವು ತಿರುಗಿಸ್ಕೊಬಿಡಬೇಕು. ತಿರುಗಿಸಿದ್ದಾದಮೇಲೆ ಫೋಲ್ಡ್ ಮಾಡಬೇಕು. ಮೇಲೆಯಿಂದ ಒಂದು ಸತಿ ಫೋಲ್ಡ್ ಮಾಡಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಒಂದು ಸತಿ ಮೇಲೆಯಿಂದ ಒಂದಷ್ಟುದ್ದ ಫೋಲ್ಡ್ ಮಾಡಿ. ಮತ್ತು ಸೆಕೆಂಡ್ ಟೈಮ್ ಇನ್ನೂ ಒಂದು ಸತಿ ಫೋಲ್ಡ್ ಮಾಡಬೇಕು. ನೀವು ಫಸ್ಟ್ ಎಷ್ಟು ಫೋಲ್ಡ್ ಮಾಡಿರ್ತೀರಲ್ಲ ಸೇಮ್ ಹಂಗೆ ಇನ್ನೊಂದು ಸತಿ ಫೋಲ್ಡ್ ಮಾಡಿಬಿಡಿ. ಇನ್ನೊಂದು ಸತಿ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಗ್ಯಾಪ್ ಇರಬೇಕು. ನೋಡಿ, ಕೆಳಗಡೆ ಒಂಚೂರು ಹಂಗೆ ಬಿಡಿ. ಒಂಚೂರು ಕೆಳಗಡೆ ಬಿಟ್ಟಿದ್ದೀನಲ್ಲ, ಸೇಮ್ ಹಿಂಗೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಫೋಲ್ಡ್ ಮಾಡ್ತೀನಿ. ನೋಡಿ, ಸೇಮ್ ಈ ಥರ ಇಟ್ಬಿಟ್ಟು ಎರಡೂ ಸೈಡು ಕರೆಕ್ಟಾಗಿ ಬರೋ ಥರ ಮಾಡಿಕೊಂಡು ಮೇಲೆ ಮತ್ತು ಕೆಳಗಡೆಯಿಂದ ಒಂದು ಸತಿ ಫೋಲ್ಡ್ ಮಾಡಿ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಲಾಸ್ಟ್ ಎಡ್ಜಸ್ಸು ಒಳಗಡೆಗೆ ಸೇರಿಸ್ಬಿಟ್ಟಿದ್ದೀನಿ. ಇದನ್ನು ಮತ್ತೆ ಇನ್ನೊಂದು ಸೈಡ್ ತಿರುಗಿಸಿದ್ದೀನಿ ಅಂದರೆ ಈ ಥರ ಕಾಣಿಸುತ್ತೆ. ಇದ್ರ ಒಳಗಡೆಗೆ ನೀವು ಬುಕ್ಕದು ರಟ್ಟೆ ಅಂತ ಇರುತ್ತಲ್ಲ, ಇಲ್ಲ ಕಾರ್ಬೋರ್ಡ್ ಶೀಟ್ ಆಗಲಿ ಕರೆಕ್ಟಾಗಿ ಕಟ್ ಮಾಡಿ ಇದ್ರ ಒಳಗಡೆಗೆ ಇಡಬೇಕು. ನಾನು ನಮ್ಮ ಮಕ್ಕಳದು ಹಳೆ ಬುಕ್ಸದು ಬೈಂಡ್ ಹಂಗೆ ಇರುತ್ತಲ್ಲ, ಇದನ್ನು ಕಟ್ ಮಾಡಿ ಕರೆಕ್ಟಾಗಿ ಅದರೊಳಗಡೆಗೆ ಇಡ್ತಾಯಿದ್ದೀನಿ. ಸೈಡ್ಸಲ್ಲಿ ಅಷ್ಟೇ ನೀವು ಫಸ್ಟ್ ನೋಡಬೇಕು ಎಷ್ಟು ಉದ್ದ ಇದೆ ಅಂತ. ಕರೆಕ್ಟಾಗಿ ಕಟ್ ಮಾಡಿ ಎರಡೂ ಸೈಡು ಇಟ್ಬಿಡಿ. ನೋಡಿ, ಇನ್ನೊಂದು ಸೈಡು ಇಡ್ತಾಯಿದ್ದೀನಿ. ಸೇಮ್ ಈ ಥರ ಇಟ್ಬಿಡಿ. ಮತ್ತು ಸೈಡ್ಸಲ್ಲಿ ಕಟ್ ಮಾಡ್ಕೋಬೇಕು. ನೀವು ಈ ಥರ ಇಡೋದ್ರಿಂದ ಗಟ್ಟಿಯಾಗಿ ಹಂಗೆ ಇರುತ್ತೆ. ಏನಾದರೂ ಇಡೋಕ್ಕೆ ಇವಾಗ ಆನ್ಲೈನಲ್ಲೆಲ್ಲ ನಾವು ಬುಕ್ ಮಾಡಿ ಹಣ ಕೊಟ್ಟು ತಗೊತೀವಲ್ಲ, ಅದ್ರ ಬದಲು ನೀವೇ ಸಿಂಪಲ್ಲಾಗಿ ಒಂದು ಕವರು, ಮಕ್ಕಳದು ಬುಕ್ಸು ಬೈಂಡ್ ಇದ್ದರೆ ಸಾಕು. ಈ ಥರ ನೀವು ಸಿಂಪಲ್ಲಾಗಿ ನೀವೇ ಮನೆಯಲ್ಲೇ ಮಾಡ್ಕೋಬೋದು. ಇದು ಬೈಂಡ್ ನಾವು ಒಳಗಡೆ ಇಟ್ಟಿರ್ತೀವಲ್ಲ ಬುಕ್ಸದು, ಇದು ಬಂದುಬಿಡ್ದೀರ ನಾನು ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ನೋಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ಸುತ್ತಲೂ ಬಂದುಬಿಡ್ದೀರ ನೀವು ಪಿನ್ ನೋಡ್ಕೊಬಿಡಿ. ಇದ್ರೊಳಗಡೆಗೆ ಮಕ್ಕಳದು ಲಾಂಗ್ ಬುಕ್ಸ್ ಇಡ್ಬೋದು. ಇಲ್ಲಾಂದರೆ ಮಕ್ಕಳದು ಇವಾಗ ಸ್ಕೂಲಿಂದ ಬಂದಿದ್ದ ತಕ್ಷಣ ID ಕಾರ್ಡು, ಅವರು ಟೈ ಬೆಲ್ಟ್ ಎಲ್ಲ ಇದ್ರೊಳಗಡೆ ನೀಟಾಗಿ ಇಡ್ಬೋದು. ಇಲ್ಲ ಮಕ್ಕಳದು ಚಿಕ್ಕ ಚಿಕ್ಕ ಬಟ್ಟೆಗಳು, ಕರ್ಚಿಪ್ಸ್ ಅಂತೆ ಅವೆಲ್ಲ ಜೋಡಿಸಿಡ್ಬೋದು. ಆಟ ಸಾಮಾನುಗಳು ನೋಡಿ, ಮಕ್ಕಳು ಎಲ್ಲಂದರೆ ಅಲ್ಲಿ ಬಿಸಾಕ್ತಾರಲ್ಲ, ಇದ್ರೊಳಗಡೆ ಇಟ್ಬಿಡಿ. ಲಾಸ್ಟ್ ಟಿಪ್ಸ್ ಇದು, ನೈನ್ ಪಾಲಿಷ್ ಆಗೋದ್ಮೇಲೆ ನಾವು ಬಿಸಾಕ್ಬಿಡ್ತೀವಲ್ಲ, ಈ ಥರ ನೀವು ಬಿಸಾಕೋ ಬದಲು ನೋಡಿ, ನೈನ್ ಪಾಲಿಶು ಬಾಟಲ್ಸ್ಗೆ ನೀವೇನು ಕಲರ್ ಮಾಡೋ ಅಷ್ಟು ಏನಿಲ್ಲ, ಇದೇ ಕಲರ್ಫುಲ್ಲಾಗಿರುತ್ತೆ. ಮಕ್ಕಳದು ವಾಟರ್ ಪೇಂಟ್ ಇದ್ದರೆ ಇದಕ್ಕೆ ಡಾಟ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇರೆ ಬೇರೆ ಡಿಸೈನ್ ಮಾಡ್ಕೋಬೋದು. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಕಲರ್ಸು ಅಷ್ಟೇ. ಮಕ್ಕಳದು ವಾಟರ್ ಪೇಂಟ್ ಇದ್ದರೆ ಈ ಥರ ಡಿಸೈನ್ ಮಾಡ್ಕೊಬಿಡಿ. ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಡ್ರೈ ಆಗಿಬಿಡುತ್ತೆ. ಮತ್ತು ಇದ್ರ ಒಳಗಡೆ ಬ್ರಷ್ ಇರುತ್ತಲ್ಲ, ಇದನ್ನು ಏನು ಬಿಸಾಕೋ ಅಷ್ಟಿಲ್ಲ. ಒಂದೊಂದು ಟೈಮ್ ಮಕ್ಕಳು ವಾಟರ್ ಪೇಂಟ್ ಮಾಡೋಕ್ಕೆ ಒಂದೇ ಒಂದು ಬ್ರಷ್ ಇದ್ದರೆ, ಇಲ್ಲ ಅಕಸ್ಮಾತ್ ಬ್ರಷ್ ಇಲ್ಲ ಅಂದಾಗ ಇದನ್ನು ವಾಟರ್ ಪೇಂಟ್ ಬ್ರಷ್ ಆಗಿ ಯೂಸ್ ಮಾಡ್ಕೋಬೋದು. ಇದ್ರೊಳಗಡೆಗೆ ನನ್ನ ಮಗಳಿಗೆ ಜಡೆಗೆ ಹಾಕೋಕ್ಕೆ ತಂದಿದ್ದೆ. ಇದನ್ನು ಇದ್ರೊಳಗಡೆ ಫ್ಲವರ್ಸ್ ಥರ ಇಡ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಇನ್ನೂ ಚಿಕ್ಕ ಚಿಕ್ಕ ಫ್ಲವರ್ಸ್ ಯಾವುದನ್ನು ಇದ್ದರೆ ಡೆಕೋರೇಟ್ ಮಾಡಿ ಇಡ್ಬೋದು, ಇನ್ನೂ ಕಲರ್ಫುಲ್ಲಾಗಿ. ಇದಕ್ಕೆ ಡಬಲ್ ಟೇಪ್ ಹಾಕಿ ನಾನು ಗೋಡೆಗೆ ಮೆಚ್ಚಿಬಿಟ್ಟಿದ್ದೀನಿ. ನೋಡಿ, ಇದಕ್ಕೆ ನನ್ನ ಮಗಳದು ಸ್ಟಿಕ್ಕರ್ಸ್ ಇತ್ತು, ಈ ಥರ ಮೆಚ್ಚಿದ್ದೀನಿ.
ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.